ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಆರೋಪಿಗಳನ್ನ ಮೈಸೂರಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸಲಿದ್ದಾರೆ ಪೊಲೀಸರು. ದಚ್ಚು ಜೊತೆ ಆರೋಪಿಗಳು ಕೂಡ ತೆರಳಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಮೈಸೂರಿನ ಹೋಟೆಲ್ನಲ್ಲಿ ಶೋಧ ಕಾರ್ಯಾಚರಣೆ ನಡೆಸೋದಕ್ಕೆ ಇತ್ತ ಪೊಲೀಸರು ನಿರ್ಧರಿಸಿದ್ದಾರೆ. ಕೊಲೆ ಬಳಿಕ ಅಂದ್ರೆ ರೇಣುಕಾಸ್ವಾಮಿಯ ಕೊಲೆ ಬಳಿಕ ಎಲ್ಲರೂ ಕೂಡ ಮೈಸೂರಿಗೆ ತೆರಳಿದ್ರು. ಮೈಸೂರಿನ ಹೋಟೆಲ್ನಲ್ಲೇ ದರ್ಶನ್ ಬಂಧನ ಕೂಡ ಆಗಿದ್ದು, ಈಗ ಆ ಸ್ಥಳಕ್ಕೆ ಇವತ್ತು ಆರೋಪಿಗಳನ್ನ ಪೊಲೀಸರು ಕರೆದುಕೊಂಡು ಹೋಗಿ ಸ್ಥಳ ಮಹಜರು ನಡೆಸಲಿದ್ದಾರೆ. ಆ ಹೋಟೆಲ್ಗೆ ಎಷ್ಟೊತ್ತಿಗೆ ಹೋದ್ರು, ಇಲ್ಲಿ ಕೊಲೆ ನಡೆದಾದ ಮೇಲೆ ಯಾರೆಲ್ಲ ಹೋಗಿದ್ರು, ಯಾರೆಲ್ಲ ವಾಸ್ತವ್ಯವನ್ನ ಹೂಡಿದ್ರು, ಕೊಲೆ ಆದ್ಮೇಲೆನೆ ಚೆಕ್ ಇನ್ ಆಗಿದ್ದ, ಸೊ ಈ ಎಲ್ಲ ಆಯಾಮಗಳಲ್ಲೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈಗಾಗಲೇ ಪೊಲೀಸರು. ಹೀಗಾಗಿ ಸ್ಥಳಕ್ಕೆ ಖುದ್ದು ಇವತ್ತು ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ. ಮೈಸೂರಿನಲ್ಲಿ ಖಾಕಿ ಸ್ಥಳ ಮಹಜರುಗೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ದಚ್ಚು ಜೊತೆ ಆರೋಪಿಗಳನ್ನು ಕೂಡ ಕರೆದುಕೊಂಡು ಹೋಗಿ ಇವತ್ತು ಪೊಲೀಸರು ಸ್ಥಳ ಮಹಜರು ನಡೆಸಲಿದ್ದಾರೆ. ಅಂದ್ರೆ ಆ ಹೋಟೆಲ್ನಲ್ಲಿ ಯಾರೆಲ್ಲ ಇದ್ರು, ಸೊ ಅಷ್ಟು ಮಂದಿ ಆರೋಪಿಗಳನ್ನ ಕರೆದುಕೊಂಡು ಹೋಗಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಚಿತ್ರದುರ್ಗ, ಇತ್ತ ಬೆಂಗಳೂರಿನಲ್ಲಿ ದರ್ಶನ್ ಮನೆ, ಪವಿತ್ರ ಗೌಡ ಮನೆ, ಸೊ ಈ ಎಲ್ಲ ಭಾಗಗಳಲ್ಲೂ ಕೂಡ ಸ್ಥಳ ಮಹಜರು ನಡೆದಿದೆ. ಈಗ ಬಾಕಿ ಉಳಿದಿರೋದು ಮೈಸೂರು. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ತದನಂತರ ಮೈಸೂರಿನಲ್ಲಿ ಠಿಕಾಣಿ ಹೂಡಿರ್ತಾರೆ. ಮೈಸೂರಿನಲ್ಲೇ ದರ್ಶನ್ ಬಂಧನ ಕೂಡ ಆಗಿದ್ದು, ಆ ಹೋಟೆಲ್ಗೆ ಇವತ್ತು ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಪೊಲೀಸರು ಸ್ಥಳ ಮಹಜರು ನಡೆಸಲಿದ್ದಾರೆ. ಯಾಕಂದ್ರೆ ಕೊಲೆ ಆದ್ಮೇಲೆ ಆ ಹೋಟೆಲ್ಗೆ ಹೋಗಿದ್ದು, ಸೊ ಆ ಹೋಟೆಲ್ಗೆ ಎಷ್ಟೊತ್ತಿಗೆ ಅವರು ಚೆಕ್ ಇನ್ ಆದ್ರು, ಮಧ್ಯರಾತ್ರಿ ಬಂದ್ರ ಅಥವಾ ಬೆಳಗಿನ ಜಾವ ಬಂದ್ರ, ಸೊ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಇವತ್ತು ತನಿಖೆಯನ್ನ ನಡೆಸಲಿದ್ದಾರೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಚೆಕ್ ಮಾಡಲಿದ್ದಾರೆ ಪೊಲೀಸರು. ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಮೈಸೂರಿನ ಹೋಟೆಲ್ನಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ